ವೀಕ್ಷಕರೇ. ಏನ್ ವಿಕ್ಕಿ ಫುಲ್ ಕಾಸ್ಟ್ಯೂಮ್ ನಂತರನೇ ಸೇಮ್ ಕಾಪಿ ಮಾಡಿದ್ಯಲ್ಲೋ. ಇವತ್ತು ಜನಪದ ಕಲಾವಿದರು ಬರ್ತಾ ಇದ್ದಾರೆ, ಚೆನ್ನಾಗಿ ಕಾಣಿಸ್ಬೇಕಲ್ವಾ? ನಿಂಗ್ ಜಾನಪದ ಸಾಂಗ್ಸ್ ಎಲ್ಲ ಗೊತ್ತಾ? ಕೇಳಿದ್ದೀನಿ. ಜಗ್ಗನಕ ತಮ್ಮ ರಂಗು ರಂಗು ರೆಕ್ಕೆ. ಹೌದು, ಇವತ್ತು ನಮ್ಮ ಈ ಶೋಗೆ ಯಾರು ಬರ್ತಾ ಇದಾರೆ ಗೊತ್ತಾ? ಯಾರು ಅಂತ ಈಗ ಹೇಳ್ತೀನಿ. ಇವತ್ತಿನ ಗೆಸ್ಟ್ ಯಾರು ಅಂತ ನೋಡ್ತಾ ಇದ್ದೀರಾ? ಇವರು ಚಿನ್ನದ ನಾಡಿನ ಜಾನಪದ ಕಲಾವಿದರು, ಕೆಂಬೋಡಿ ಗ್ರಾಮದ ಪ್ರತಿಭಾನ್ವಿತರು, ಡೊಳ್ಳು ಕುಣಿತ, ಕೋಲಾಟ, ಜಡೆ ಕೋಲಾಟ ಒಂದು ಜಾನಪದ ಕಲೆಗಳ ತರಬೇತಿದಾರರು. ಪ್ರೀತಿಯಿಂದ ಸ್ವಾಗತಿಸೋಣ ಶ್ರೀಯುತ ಕೆಂಬೋಡಿ ಸಂತೋಷ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ನಿಮಗೆ ತನುಷ್ ವ್ಲಾಗ್ಸ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಆಟ ಆಡಕ್ ರೆಡಿ ಇದೀರಾ ಅಂಕಲ್? ರೆಡಿ. ಶುರು ಮಾಡೇ ಬೇಡ, ತಡ ಯಾಕೆ, ಶುರು ಮಾಡೇ ಬೇಡ. ಇದು ನಿಮ್ಮ ಮೊದಲನೇ ಸುತ್ತು. ಚಿತ್ರಗಳನ್ನ ಗುರುತಿಸಿ. ಮೊದಲನೇ ಮೂವೀಸ್ ಇರುತ್ತೆ ಅಂಕಲ್, ಅದನ್ನ ನೀವು ಗೆಸ್ ಮಾಡ್ಬೇಕಾಗುತ್ತೆ, ಅಷ್ಟೇ, ಸಿಂಪಲ್. ಮೊದಲನೇ ಮೂವಿ ಇಲ್ಲಿದೆ. ಬಂಗಾರದ ಮನುಷ್ಯ. ಕರೆಕ್ಟ್, ಬಂಗಾರದ ಮನುಷ್ಯ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂಕಲ್. ಆಪ್ತ ರಕ್ಷಕ. ಹೌದು, ಆಪ್ತ ರಕ್ಷಕ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಅಂಕಲ್. ಮಂಡ್ಯದ ಗಂಡು. ಕರೆಕ್ಟ್, 100% ಕರೆಕ್ಟ್. ಇದು ಮಂಡ್ಯದ ಗಂಡು ಚಿತ್ರ. ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವರು ನಡೆಸಿದಂತಹ ಒಂದು ಅದ್ಭುತವಾದಂತಹ ಚಿತ್ರ. ನೆಕ್ಸ್ಟ್ ಪ್ರಶ್ನೆ. ಮಸಣದ ಹೂವು. ಕರೆಕ್ಟ್, ಮಸಣದ ಹೂವು ಸರಿಯಾದ ಉತ್ತರ. ತುಂಬಾ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ ಅಂಕಲ್. ಅಂಕಲ್, ನಿಮಗೊಂದು ಪ್ರಶ್ನೆ. ಹೇಳಿ. ನಿಮಗೆ ಕಲೆ ಮೇಲೆ ಆಸಕ್ತಿ ಹೇಗೆ ಬಂತು, ಮತ್ತೆ ಡೊಳ್ಳು ಕುಣಿತ ಹೇಗೆ ಆರಿಸಿಕೊಂಡ್ರಿ? ಕಲೆ ಅನ್ನೋದಕ್ಕಿಂತ ಜಾನಪದ ಕಲೆನಲ್ಲಿ ಅಭಿರುಚಿ, ಆಸಕ್ತಿ ಹೆಂಗ್ ಬಂತಂದ್ರೆ, ನಮ್ಮ ಪೂರ್ವಿಕರು ಇದಾರಲ್ವ ನಮ್ಮೂರಲ್ಲಿ, ಪೂರ್ವಿಕರು ಸುಮಾರು ನಮ್ಮ ದೇಶದಾದ್ಯಂತ ಪ್ರತಿಯೊಂದು ರಾಜ್ಯಗಳಲ್ಲಿಯೂ ಇಂದಿರಾ ಗಾಂಧಿ ಸಮಕಾಲೀನಲ್ಲಿ ಹೋಗಿ ಅವ್ರ ಹತ್ರ ಚಿನ್ನದ ಪದಕ ಪಡೆದುಕೊಂಡು ಬಂದಂತ ಕಲಾವಿದರು, ಮೂಲ ಕಲಾವಿದರು ಇದ್ದಾರೆ. ಅವರು ಪ್ರತಿನಿತ್ಯ ನಮ್ಮ ಊರಲ್ಲಿ ತರಬೇತಿಗಳು ಮಾಡುವಾಗ, ಹೊಸ ಅವಕಾಶ ಕೊಟ್ಟು ಟ್ರೈನಿಂಗ್ ಕೊಡುವಾಗ ನಾವು ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಿದ್ವಿ. ಆ ನೋಡ್ಬೇಕಾದ್ರೆ ನಮಗೂ ನಾವ್ ಯಾಕೆ ಮಾಡಬಾರದು ಅನ್ನೋ ಒಂದು ಹುಮ್ಮಸ್ಸು ಬರ್ತದೆ. ಆತರ ಅವ್ರು ನೋಡಿ ಅವರ ಕಾಲಲ್ಲಿ ಕಾಲಿಟ್ಟು ಬೆಳೆದು ಬಂದು ನಾವು ಈ ಮಟ್ಟಕ್ಕೆ ಬರೋದಕ್ಕೆ ನಮ್ಮ ಪೂರ್ವಿಕರು ಮೂಲ ಕಾರಣ. ನಮ್ಮ ಪೂರ್ವಿಕರು ಅನ್ನೋದಕ್ಕಿಂತ ಕೋಲಾಟ ನಾರಾಯಣಪ್ಪ ಅಂತಿದ್ದಾರೆ ತಾತ, ಅದು ತೀರ್ಕೊಂಡಿದ್ದಾರೆ. ಅವ್ರ ಮುಖಾಂತರ ನಾವು ಈ ಕೋಲಾಟ, ಜಡೆ ಕೋಲಾಟ ಕಲಿತು ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಾ ಇದ್ವಿ. ಅದೇ ರೀತಿ ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ್ದು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅಲ್ಲಿ ಯಾವಾಗ ಹೋದ್ರೇನು ಕೋಲಾಟಕ್ಕಿಂತ ಡೊಳ್ಳು ಕುಣಿತ ಪ್ರಾಧಾನ್ಯತೆ ಜಾಸ್ತಿ ಕೊಡ್ತಾ ಇದ್ವಿ. ಅದು ನಮ್ಮ ಕೋಲಾರ ಜಿಲ್ಲೆ ಕಲೆ ಅಲ್ಲ. ನಮ್ಮ ಜಿಲ್ಲೆಯಲ್ಲೂ ಯಾಕೆ ಪ್ರಾರಂಭಿಸಬಾರ್ದು, ಅದನ್ನ ಯಾಕೆ ಕಲಿಬಾರ್ದು? ನಮಗೂ ಒಂದು ಆಸೆ ಬಂದು ಒಂದು 18 ವರ್ಷಕ್ಕೆ ಮೊದಲೇ ಈ ಕಲೆಯನ್ನ ನಾವು ಕಲಿತು ಕೋಲಾರ ಜಿಲ್ಲೆನಲ್ಲಿ ಪ್ರಾರಂಭಿಸಿ ಸೂಪರ್, ಈಗ ಮುಂದುವರಿಸ್ತಾ ಇದೀವಿ. ಸೂಪರ್ ಅಂಕಲ್, ತುಂಬಾ ಖುಷಿ ಆಯ್ತು. ಅದೇ ರೀತಿ ಡೊಳ್ಳು ಕುಣಿತ ಈ ಒಂದು ಕಲೆ ಏನಿದೆ, ಅದಕ್ಕೆ ಒಂಥರ ಚೆನ್ನಾಗಿರುವಂತಹ ಮೈಕಟ್ಟು ಅಥವಾ ಸ್ಟ್ರೆಂತ್ ಇರುವಂತಹ ಒಂದು ಕಲಾವಿದರು ಆಡ್ಬೇಕು ಅನ್ನೋದೊಂದು ರೂಲ್ಸ್ ಇದೆ. ಅದು ಎಷ್ಟು ಮಟ್ಟಿಗೆ ನಿಜ? ಸ್ಟ್ರೆಂತ್ ಇರ್ಬೇಕಂತೇನಿಲ್ಲ, ನಾವು ಕಲೆ ಕಲಿಬೇಕಂದ್ರೆ ನಮ್ಮ ಮನಸ್ಸಿಗೆ ಬರ್ಬೇಕು. ಹೌದು, ನಾನು ಕಲಿತೀನಿ, ನಾನು ಪ್ರದರ್ಶನ ಕೊಡ್ತೀನಿ ಅಂತ ನಮ್ಮ ಮೈಂಡ್ ಬಂದ್ರೆ ಆಟೋಮೆಟಿಕ್ ಶಕ್ತಿ ತಾನೇ ಬರ್ತದೆ. ಅದಕ್ಕೆಲ್ಲ ನಮಗೆ ಡೊಳ್ಳು ಕುಣಿತ ಪ್ರೇರಣೆ ಕೊಟ್ಟಿದ್ದು ಸಾಗರದ ದೊರೆರಾಜ್ ಸರ್ ಅಂತ. ಅವ್ರ ಮುಖಾಂತರ ಕಲಿತು ನಾವು ಈ ಮಟ್ಟಕ್ಕೆ ಬೆಳೆದಿದ್ವಿ. ಸೂಪರ್. ಸರಿ ಅಂಕಲ್, ಎರಡನೇ ಸುತ್ತಿಗೆ ಹೋಗೇ ಬೇಡ. ಎರಡನೇ ಸುತ್ತು ಯಾವ ರೀತಿ ಇರುತ್ತೆ ಅಂದ್ರೆ, ನಿಮಗೆ ಭಾವಗೀತೆ ಇದೆ, ಜನಪದ ಗೀತೆ ಇದೆ, ಯಾವ್ದನ್ನ ಹಾಡ್ತೀರಾ? ಹೆಚ್ಚಾಗಿ ಜನಪದ ಗೀತೆಗಳು ನೋಡ್ಕೊಂಡು ಬಂದಿರ್ತೀವಿ. ಜನಪದ ಗೀತೆಗಳನ್ನ ಆಯ್ಕೆ ಮಾಡಿ. ಆಯ್ತು, ನಿಮ್ ಇಷ್ಟದ ಹಾಡು ಜನಪದ ಗೀತೆ ಯಾವ್ದಾದ್ರು ಗೊತ್ತಿದ್ರೆ ಹಾಡಿ. ನಮ್ಮ ಪ್ರಾಂತ್ಯದ ಲೆಕ್ಕದಲ್ಲಿ ಬಂದ್ರೆ ನಮ್ಮ ಕೋಟಗನಹಳ್ಳಿ ರಾಮಣ್ಣವರು ಬರೆದಿರ್ತಕ್ಕಂಥದ್ದು, ಮತ್ತೆ ನಮ್ಮ ಪಿಚ್ಚಳ್ಳಿ ಸೀನಣ್ಣವರು ಆಡಿರ್ತಕ್ಕಂಥ ಜಕ್ಕನ ಕಥೈತಮ್ಮ ಅಂತ ಒಂದು ಹಾಡು ಇಡೀ ನಮ್ಮ ರಾಜ್ಯದ ತುಂಬಾ ಬೆಳವಣಿಗೆ ಬೆಳೆದಿದೆ. ಆ ಹಾಡು ಸ್ವಲ್ಪ ನಮ್ಗೆಲ್ರಿಗೂ ಇಷ್ಟ, ಈ ಜಿಲ್ಲೆನೇ ಎಲ್ರಿಗೂ ಇಷ್ಟ. ಹಾಡಿ ಅಂಕಲ್, ಕೇಳೇ ಬೇಡ. ಜಕ್ಕನ ಕಾತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜಾದಲ್ಲೆಂದೆ ಜಾಕಿತಮ್ಮ, ನಂದಿ ಬೆಟ್ಟದ ಮೇಲೆ ಮಿಂಚೊಂದು ಮಿಂಚಿತು, ನಂದಿ ಬೆಟ್ಟದ ಮೇಲೆ ಮಿಂಚೊಂದು ಮಿಂಚಿತು, ಮುಳುಬಾಗಲು ಬೆಟ್ಟ ಮೇಲೆ ಮೋಡವೇನು ಇಳಿಯಿತು, ಜಕ್ಕನ ಕಥೈತಮ್ಮ. ಮುಳುಬಾಗಲು ಬೆಟ್ಟ ಮೇಲೆ ಮೋಡವೇನೋ ಇಳಿಯಿತು, ಮುಳುಬಾಗಲು ಬೆಟ್ಟ ಮೇಲೆ ಮೋಡವೇನೋ ಇಳಿಯಿತು, ಆವಣಿ ಬೆಟ್ಟ ಮೇಲೆ ಹೊಳೆಯಾಗಿ ಹರಿಯಿತು, ಜಕ್ಕನ ಕಥೈತಮ್ಮ. ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜಾದಲ್ಲೆಂದೆ ಜಾಕಿತಮ್ಮ. ಸೂಪರ್ ಅಂಕಲ್, ಸುಮಧುರವಾಗಿ ಹಾಡಿದ್ರಿ. ಮೂಲ ಗಾಯಕರಲ್ಲ,
ಬಟ್ ಚೆನ್ನಾಗಿ ಹಾಡ್ತೀರಾ. ಜಗ್ಗಣಕ ತೈತಮ್ಮ ಅಂತ ಬಹಳ ಸುಂದರವಾಗಿ ಸೊಗಸಾಗಿ ಹಾಡಿದ್ರು. ಇದು ನಿಮ್ಮ ಮೂರನೇ ಸುತ್ತು. ನಾಲಿಗೆ ಚುರುಕಾಗೋದಕ್ಕೆ ನಾಲಿಗೆ ನುಲಿಗಳು ಅಂಕಲ್. ಸೊ ಒಂದ್ ನಾಲಿಗೆ ನುಲಿ ಇರುತ್ತೆ, ಅದನ್ನ ನೀವು 3 ಬಾರಿ ಹೇಳ್ಬೇಕು ಅಷ್ಟೇ, ಸಿಂಪಲ್. ಮೊದಲನೇ ನಾಲಿಗೆ ನುಲಿ ಇಲ್ಲಿದೆ. ಬೆಣ್ಣೆಯ ಮೇಲೆ ಬಣ್ಣದ ಬಣ್ಣ ಬರೆದು ಬಣ್ಣಿಸು. ಇದನ್ನ 3 ಬಾರಿ ಹೇಳ್ಬೇಕು ಅಷ್ಟೇ, ನೋಡ್ಕೊಂಡು ಹೇಳ್ತವೆ. ಬೆಣ್ಣೆಯ ಮೇಲೆ ಬಣ್ಣದ ಬಣ್ಣ ಬರೆದು ಬಣ್ಣಿಸು. ಬೆಣ್ಣೆಯ ಮೇಲೆ ಬಣ್ಣದ ಬಣ್ಣ ಬರೆದು ಬಣ್ಣಿಸು. ಬೆಣ್ಣೆಯ ಮೇಲೆ ಬಣ್ಣದ ಬಣ್ಣ ಬರೆದು ಬಣ್ಣಿಸು. ವಾ, ಸೂಪರ್. ನೆಕ್ಸ್ಟ್ ನಾಲಿಗೆ ನುಲಿ ನೋಡೇ ಬೇಡ. ಇದು 2ನೇ ನಾಲಿಗೆ ನುಲಿ. ರಮೇಶ್ ರವಿ ರಮಣ ರವಿಯಲ್ಲಿ ರಂಗೋಲಿ ಹಾಕಿದ. ರಮೇಶ್ ರವಿ ರಮಣ ರವಿಯಲ್ಲಿ ರಂಗೋಲಿ ಹಾಕಿದ್ದ. ರಮೇಶ್ ರವಿ ರಮಣ ರವಿಯಲ್ಲಿ ರಂಗೋಲಿ ಹಾಕಿದ್ದ. ರಮೇಶ್ ರವಿ ರಮಣ ರವಿಯಲ್ಲಿ ರಂಗೋಲಿ ಹಾಕಿದ್ದ. ಎಕ್ಸಲೆಂಟ್ ಅಂಕಲ್, ತುಂಬಾ ಫಾಸ್ಟ್ ಆಗಿ ರ್ಯಾಪಿಡ್ ಆಗಿ ಚೆನ್ನಾಗಿ ಹೇಳಿದ್ರು. ಅಂಕಲ್, ನಿಮ್ಗೊಂದು ಪ್ರಶ್ನೆ. ನೀವು ವಿಧವಾದಂತಹ ಕೋಲಾಟಗಳನ್ನ ಹೇಳ್ಕೊಡ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಿಮ್ಮ ಗುರುಗಳು ಯಾರು? ನಮ್ಮ ಕೋಲಾಟ ಅದರಲ್ಲೂ ವಿಶೇಷತೆ ಅಂದ್ರೆ ಜಡೆ ಕೋಲಾಟ ಅನ್ನೋದು ವಿಭಿನ್ನ ರೀತಿಯಲ್ಲಿ ಇರ್ತದೆ. ಅವಾಗಲೇ ಹೇಳ್ದಂಗೆ ನಮ್ಮ ಗ್ರಾಮದ ಕೋಲಾಟ ನಾರಾಯಣಪ್ಪ ಅನ್ನೋರು ನಮ್ಮ ಮೂಲ ಗುರುಗಳು. ತದನಂತರ ಆ ಪರಂಪರೆಯಾಗಿ ಹಿರಿಯರಿಂದ ಒಂದೊಂದು ತಲೆಮಾರಿನ ಅದನ್ನ ಬೆಳ್ಕೊಂತ ನಮ್ಮೂರಲ್ಲಿ ಬೆಳ್ಕೊಂಡ ಬರ್ತಾ ಇದೆ. ನಾವು ಅದನ್ನ ಆ ಜಾನಪದ ಕಲೆ ನಶಿಸಿ ಹೋಗ್ಬಾರ್ದು ಅಂತ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಾ. ನೀವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಾ, ಅದೇ ರೀತಿ ಅನೇಕ ಪ್ರಶಸ್ತಿಗಳು ನಿಮ್ಗೆ ಸಿಕ್ಕಿದೆ. ನಿಮ್ಮ ಟೀಮ್ ಬಗ್ಗೆ ಏನು ಹೇಳ್ತೀರಾ? ಟೀಮ್ ಬಗ್ಗೆ, ಒಂದು ತಂಡ ಬೆಳಿಬೇಕಾದ್ರೆ, ಅಸ್ತಿತ್ವದಲ್ಲಿ ಇರಬೇಕಾದ್ರೆ ಮುಖ್ಯ ಪ್ರತಿನಿಧಿಗಳು ಅಲ್ಲಿ ಕಲಾವಿದರು. ನಮ್ಮ ತಂಡದ ಇರ್ತಕ್ಕಂಥ ಎಲ್ಲಾ ಕಲಾವಿದರು ಒಮ್ಮತದಿಂದ ಯಾವುದೇ ರೀತಿ ಭಿನ್ನಾಭಿಮತ ಇಲ್ಲದೆ ಒಗ್ಗಟ್ಟಿನಿಂದ ಇರೋದ್ರಿಂದ ನಮ್ಮ ತಂಡ ಯಾವ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ. ಎಲ್ಲಾ ಕಲಾವಿದರು ಸಹಕಾರ ನೀಡ್ತಾ ಇದಾರೆ. ಯಾವುದೇ ರೀತಿ ಗೊಂದಲಗಳಿಗೆ ಆಸ್ಪದ ಕೊಡ್ತಾ ಇಲ್ಲ. ಓಕೆ, ಸೂಪರ್ ಅಂಕಲ್. ನೆಕ್ಸ್ಟ್ ಸುತ್ತಿಗೆ ಹೋಗಿ ಬೇಡ. ಇದು ನಿಮ್ಮ 4ನೇ ಸುತ್ತು. ಇದು 4ನೇ ಸುತ್ತಲ್ಲಿ ಫೇಮಸ್ ನಟರ ಒಂದು ಚಲನಚಿತ್ರವನ್ನ ನೀವು ಗುರುತಿಸಬೇಕಾಗತ್ತೆ. ಸೊ ಮೊದಲಿಗೆ ರೆಬಲ್ ಸ್ಟಾರ್ ಅಂಬರೀಶ್ ಅವರಿದ್ದಾರೆ. ಇವರು ನಟಿಸಿರುವಂತಹ ಚಿತ್ರ ಯಾವುದು? ಆಪ್ಷನ್ 1 ಆತ್ಮಬಂಧನ, ಆಪ್ಷನ್ 2 ದಿಗ್ಗಜರು, ಆಪ್ಷನ್ 3 ಕುಂಕುಮ ಭಾಗ್ಯ, ಆಪ್ಷನ್ 4 ಕವಿ ಕಾಳಿದಾಸ. ದಿಗ್ಗಜರು ಸರಿಯಾದ ಉತ್ತರ, ದಿಗ್ಗಜರು. ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವರು, ಅದೇ ರೀತಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸಿದಂತಹ ಒಂದು ಸುಂದರವಾದಂತಹ ಚಿತ್ರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಶಂಕರ್ ನಾಗ್ ರವರ ಒಂದು ಚಿತ್ರ ಯಾವುದು ಅಂತ ಗುರುತಿಸಬೇಕಾಗತ್ತೆ. ಆಪ್ಷನ್ 1 ಆಟೋ ರಾಜ, ಆಪ್ಷನ್ 2 ಎರಡು ಕನಸು, ಆಪ್ಷನ್ 3 ಮುಗುಳು ನಗೆ, ಆಪ್ಷನ್ 4 ಶ್ರೀನಿವಾಸ ಕಲ್ಯಾಣ. ಎಲ್ಲಾ ಆಟೋಗಳ ರಾಜನೇ ಆಟೋ ರಾಜ. ಕರೆಕ್ಟ್ ಆಗಿ ಹೇಳಿದ್ರು. ಸೊ ಆಟೋ ರಾಜ ಸರಿಯಾದ ಉತ್ತರ. ನೀವು ಮೂವೀಸ್ ಅಲ್ಲೆಲ್ಲ ಆಕ್ಟ್ ಮಾಡಿದಿರಾ ಅಂತ ಕೇಳ್ಪಟ್ಟಿದ್ದೀನಿ, ನಾನು ಸಹ ನೋಡಿದ್ದೀನಿ. ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ವೃತ್ತಿ ಹಾಗೂ ನಿಮ್ಮ ಈ ಕಲೆ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಕಲಾವಿದರು ಅಂದ ಮೇಲೆ ಎಲ್ಲಾ ಕ್ಷೇತ್ರದಲ್ಲೂ ಒಳಗೊಂಡಂತೆ ಪ್ರದರ್ಶನ ಇರ್ಬೋದು, ಆಸಕ್ತಿ ಇದ್ದರೆ ಎಲ್ಲಿ ಬೇಕಾದ್ರೂ ಹೋಗಿ ಮಾಡಿದ್ರೆ ತಾನಾಗ್ತಾನೆ ಸಮಯ ಪಾಲನೆ ಅಡ್ಜಸ್ಟ್ ಆಗುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ. ಸಿನಿಮಾಗಳಲ್ಲಿ ನಾವು ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ ಅಂದ್ರೂ ಕೆಲವರ ಒಂದು ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹದಿಂದ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅವಕಾಶ ದೊಡ್ಡದಾಗಿ ಸಿಕ್ಕಿದ್ರೆ ದೊಡ್ಡದಾಗೆ ಕಾಣಿಸ್ಕೊಳ್ಳೋಣ. ಸೂಪರ್ ಅಂಕಲ್. ಸರಿ ಅಂಕಲ್, 5ನೇ ಸುತ್ತಿಗೆ ಹೋಗಿ ಬೇಡ. ಇದು ನಿಮ್ಮ 5ನೇ ಸುತ್ತು. 5ನೇ ಸುತ್ತು ಯಾವ ರೀತಿ ಅಂದ್ರೆ ಸಂಗೀತ ವಾದ್ಯಗಳನ್ನ ನೀವು ಗುರುತಿಸಬೇಕಾಗತ್ತೆ. ಮೊದಲನೇ ಪ್ರಶ್ನೆ ವೀಣೆ. ಸರಿಯಾದ ಉತ್ತರ, ವೀಣೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದು ಡೋಲಕ್ ಅಂತಾರೆ. ಇದರಲ್ಲಿ 2-3 ವಿಧಗಳು ಕೂಡ ಇರತ್ತೆ. ಓಕೆ ಓಕೆ, ಸರಿ ಅಂಕಲ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕಹಳೆ. ಕಹಳೆ. ಓಕೆ ಅಂಕಲ್, ಸರಿಯಾಗಿ ಎಲ್ಲ ಉತ್ತರವನ್ನು ತುಂಬಾ ಕರೆಕ್ಟ್ ಆಗಿ ಫಾಸ್ಟ್ ಆಗಿ ರ್ಯಾಪಿಡ್ ಆಗಿ ಹೇಳಿದ್ರು. ಸಂತೋಷ್ ಅಂಕಲ್. ಅಂಕಲ್, ನಿಮ್ ಫ್ಯಾಮಿಲಿಯಲ್ಲಿ ಕಲೆ ಮೇಲೆ ಆಸಕ್ತಿ ಇರುವಂತವ್ರು ಇದ್ದಾರಾ? ಕಲೆ ನಿಮ್ ಫ್ಯಾಮಿಲಿ ಬಗ್ಗೆ ಹಂಚಿಕೊಳ್ಳಿ. ನಮ್ಮ ತಂದೆ ರತ್ನಕುಮಾರ್ ಅಂತ, ನಮ್ಮ ತಾಯಿ ರತ್ನಮ್ಮ, ನಾವು 2 ಮಕ್ಕಳು, ಹೆಣ್ಣೊಂದು ಗಂಡೊಂದು. ನಮ್ಮ ಅಕ್ಕ ರೇಣುಕಾ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ. ನಾನು ನಮ್ಮನೆಯಲ್ಲಿ ಹೆಚ್ಚಾಗಿ ಆಸಕ್ತಿ ಇದ್ರೇನು ಬೆಳಕಿಗೆ ಯಾರು ಬರ್ಲಿಲ್ಲ. ಆದ್ರೆ ನಾನು ಕಲಾವಿದನಾಗ ಮೂಲ ನನ್ಗೆ ಒಂದು 14 ವರ್ಷ ಇದ್ದಾಗಿಂದನೂ ಕಲೆ ಬಗ್ಗೆ ತುಂಬಾ ಆಸಕ್ತಿ ಇದ್ರಿಂದ 15 ವರ್ಷದಿಂದನೂ ನಾನು ಸುಮಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರದರ್ಶನಕ್ಕೆ ಕೂಡ ಕೊಡ್ತಾ ನಿರಂತರ ಬರ್ತಾ ಇದ್ದೆ. ಸೂಪರ್. ಮತ್ತೆ ನನಗೆ ಮದುವೆ ಆದ್ಮೇಲೆ
ನಮ್ಮ ಮಿಸಸ್ಗೂ ಅಂದ್ರೆ ಕಲೆ ಬಗ್ಗೆ ಆಸಕ್ತಿ ಇಲ್ಲ, ಆದ್ರೆ ನನ್ನ ಇಬ್ರು ಗಂಡ್ ಮಕ್ಳಿದ್ದಾರೆ, ಮಕ್ಳಿಗೆ ತುಂಬಾ ಆಸಕ್ತಿ ಇದೆ. ಜಾನಪದ ಕಲೆ ಅಂದ್ರೆ ಎಲ್ಲಿ ಇದ್ರೇನು ನಾನು ಬರ್ತೀನಿ ಅಂತ ತುಂಬಾ ಆಸಕ್ತಿ ಕೊಡ್ತಿದ್ದಾರೆ. ಸೂಪರ್. ಇದು ಒಂದು ಕೊನೆಯ ರೌಂಡ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ನಿಮ್ ಇಷ್ಟದ ಹಾಡು ಹಾಡಿಬಿಡಿ. ಸೊ ನಿಮ್ ಫೇವ್ರೇಟ್ ಸಾಂಗ್ ಯಾವ್ದಾದ್ರು ಒಂದಿದ್ರೆ ಹಾಡಿ ವೀಕ್ಷಕರಿಗೋಸ್ಕರ. ಫೇವ್ರೇಟ್ ಹಾಡು ಅಂತ ನಿಮ್ಮ ನೆಚ್ಚಿನ ಗೀತೆ, ಜನಪದ ಗಾಯಕನಲ್ಲ, ನಾವೇನಿದ್ರು ಕುಣಿತದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸ್ತೀವಿ. ನಮ್ಮ ತಾತನವರು ಹೇಳ್ಕೊಟ್ಟಿರೋ ಹಾಗೆ ಕೆಲವೊಂದು ಮೂಲ ಜಾನಪದ ಗೀತೆಗಳು, ಅದನ್ನ ಸ್ವಲ್ಪ ಎಲೆ ಮೋಹನಂಗೆ ನಿನ್ನ ಮೇಲೆ ಮನಸೈತೆ, ನಿನ್ನ ಮೈ ಮೇಲೆ ಬಣ್ಣದ ಕುಪ್ಪಸೈತೆ. ಎಲೆ ಮೋಹನಂಗೆ ನಿನ್ನ ಮೇಲೆ ಮನಸೈತೆ, ನಿನ್ನ ಮೈ ಮೇಲೆ ಬಣ್ಣದ ಕುಪ್ಪಸೈತೆ. ನಿನ್ನ ಹಲ್ಲು ಕಪ್ಪಿನ ದಾಳಿಂಬಿರ ಬೀಜನೈತೆ, ನಿನ್ನ ಚೆಕ್ಕು ಚಾಮಂತಿಗೆ ಹೂವನೈತೆ. ಎಲೆ ಮೋಹನಂಗೆ ನಿನ್ನ ಮೇಲೆ ಮನಸೈತೆ, ನಿನ್ನ ಮೈ ಮೇಲೆ ಬಣ್ಣದ ಕುಪ್ಪಸೈತೆ. ನಿನ್ನ ಕಿವಿಗೆ ತಕ್ಕನ ವಾಲೆನೈತೆ, ನಿನ್ನ ಮೂಗಿಗೆ ತಕ್ಕನ ಮುಕ್ಕನೈತೆ. ನಿನ್ನ ಮುಕ್ಕಿಗೆ ತಕ್ಕನ ಮುಕ್ಕಿನೈತೆ, ನಿನ್ನ ಕಿವಿಗೆ ತಕ್ಕನ ವಾಲೆನೈತೆ. ಎಲೆ ಮೋಹನಂಗೆ ನಿನ್ನ ಮೇಲೆ ಮನಸೈತೆ, ನಿನ್ನ ಮೈ ಮೇಲೆ ಬಣ್ಣದ ಕುಪ್ಪಸೈತೆ. ನಿನ್ನ ಕೈಯಿಗೆ ತಕ್ಕನ ಬಳೆನೈತೆ, ನಿನ್ನ ನಡುವಿಗೆ ತಕ್ಕನ ಡಾಬುನೈತೆ. ನಿನ್ನ ನಡುವಿಗೆ ತಕ್ಕನ ಡಾಬುನೈತೆ, ನಿನ್ನ ಕಾಲಿಗೆ ತಕ್ಕನ ಕಡಗನೈತೆ. ಎಲೆ ಮೋಹನಗೆ ನಿನ್ನ ಮೇಲೆ ಮನಸೈತೆ, ನಿನ್ನ ಮೈ ಮೇಲೆ ಬಣ್ಣದ ಕುಪ್ಪಸೈತೆ. ಸೂಪರ್ ಅಂಕಲ್, ಬಹಳ ತುಂಬಾ ಸುಂದರವಾಗಿ ಚೆನ್ನಾಗಿ ಹಾಡಿದ್ರು ಸಂತೋಷ್ ಅಂಕಲ್. ಬರೀ ಡೊಳ್ಳು ಕುಣಿತ ಮಾತ್ರವಲ್ಲದೆ ಸಂಗೀತವೂ ಸಹ ಬಹಳ ಚೆನ್ನಾಗಿ ಹಾಡಿದ್ರು ಅಂಕಲ್. ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಒಂದು ಲೇಖನ ವಸ್ತುಗಳನ್ನೆಲ್ಲ ನೀವು ವಿತರಿಸಿದ್ದೀರಾ. ಅದೇ ರೀತಿ ಇಷ್ಟೊಂದು ಚಿಕ್ಕ ಒಂದು ವಯಸ್ಸಿನಲ್ಲಿ ಯಾವ ರೀತಿ ಹೇಗೆ ಬಂತು ನಿಮ್ಗೆ ಸ್ಫೂರ್ತಿ? ನಾನು ಮೂಲ ಸರ್ಕಾರಿ ಶಾಲೆನಲ್ಲೇ ಓದಿ ಬೆಳೆದಿದ್ದು. ಅಲ್ಲಿನಾಗ ಮಕ್ಕಳ ನಾನು ಹಿಂಗೆ ಕಷ್ಟಪಟ್ಟು ಬೆಳೆದಿದ್ದೀನೋ ಅದೇ ರೀತಿ ಈಗಿನ ಮಕ್ಕಳು ಕಷ್ಟ ಪಡಬಾರ್ದು ಅನ್ನೋ ಉದ್ದೇಶದಿಂದ ಕೆಲವು ದಾನಿಗಳ ಮುಖಾಂತರ ಏನೋ ಒಂದು ಸಹಾಯ ಮಾಡಿ ಅವರು ಉನ್ನತ ಮಟ್ಟದಲ್ಲಿ ಬೆಳೀಲಿ, ಓದಲಿ ಅನ್ನೋ ಉದ್ದೇಶ, ಕಷ್ಟಪಡಬಾರ್ದು ಅಂತ ಒಂದು ಉದ್ದೇಶ ಅಷ್ಟೇ. ಇದು ವೀಕ್ಷಕರ ಪ್ರಶ್ನೆ ಏನು ಅಂತ ಸಂತೋಷ್ ಅಂಕಲ್ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈಗ ಪ್ರಶ್ನೆ ಏನು ಅಂತ ನಮ್ಮ ಸಂತೋಷ್ ಅಂಕಲ್ ಕೇಳ್ತಾರೆ. ಕೇಳಿ ಅಂಕಲ್. ವೀಕ್ಷಕರೇ ನಮಸ್ಕಾರ. ಈ ಪ್ರಶ್ನೆ ನಿಮಗೋಸ್ಕರ. ಉತ್ತರ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಖಂಡಿತ ತಿಳಿಸ್ತೀರಾ ಅಲ್ವಾ? ನಿಮ್ ಕಮೆಂಟ್ಗೋಸ್ಕರ ನಾನು ನಾಳೆವರೆಗೂ ಕಾಯ್ತಾ ಇರ್ತೀನಿ. ಓಕೆ, ಇದು ನಿಮ್ಮ ಆಡಿಯನ್ಸ್ ಕ್ವಶನ್. ಏನಪ್ಪಾ ಅಂದ್ರೆ, ಮಿನುಗುತ್ತಾರೆ ಕಲ್ಪನಾರವರ ಒಂದು ಚಲನಚಿತ್ರವನ್ನ ನೀವು ಗುರುತಿಸಬೇಕಾಗತ್ತೆ. ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಈಗ ಒಂದು ಪ್ರಶ್ನೆ. ನಮ್ಮ ತನುಷ್ ವ್ಲಾಗ್ಸ್ ಹಾಗೂ ತನುಷ್ ಬಗ್ಗೆ ನಿಮ್ಮ ಅನಿಸಿಕೆ? ತನುಷ್ ಅಂದ್ರೆ ನಮ್ಗೆ ಅಂತಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು. ಎದಿ ತುಂಬಿ ಆಡುವೇನೋ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಹಾಡುಗಾರಿಕೆಯಲ್ಲಿ ಮುಂಚೂಣಿಯಲ್ಲಿ ಇದ್ದೀರಾ ಅಂತ ನನ್ನ ಅನಿಸಿಕೆ. ಅದೇ ರೀತಿ ಮುಂದೇನು ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಒಳ್ಳೊಳ್ಳೆ ವೇದಿಕೆಗಳು ಸಿಗ್ಲಿ. ಈ ನೀವು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಪ್ರಚಲಿತವಾಗ್ಲಿ, ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತೇನೆ. ತುಂಬಾ ಒಳ್ಳೆಯ ಪ್ರಯತ್ನ ನಿರಂತರವಾಗಿ ಮೂಡಿ ಬರ್ಲಿ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಅಂಕಲ್. ಅಂಕಲ್, ನಮ್ಮ ಕೋಲಾರದಲ್ಲೇ ಒಂದು ನಂಬರ್ 1 ಡೊಳ್ಳು ಕುಣಿತ ಕಲಾ ತಂಡ ಅಂದ್ರೆ ಫಸ್ಟ್ ನಮ್ಗೆ ನೆನಪಿಗೆ ಬರೋದೇ ಕೆಂಬೋಡಿ ಸಂತೋಷ್ ಆಗೋ ತಂಡ. ಸೊ ನಿಮ್ಮ ಟೀಮ್ ಸಪೋರ್ಟ್ ಹೇಗಿದೆ ಹಾಗೂ ಅವರ ಒಂದು ನೇಮ್ಸ್ ಅನ್ನ, ಹೆಸರುಗಳನ್ನ ಹಂಚಿಕೊಡಿ. ನಮ್ಮ ತಂಡ ಅನ್ನೋದಕ್ಕಿಂತ ನಾನೇ ತಂಡ ಅನ್ನೋದು ಮುಖ್ಯ. ಯಾಕಂದ್ರೆ ಅವ್ರು ಬೇರೆ, ನಾನು ಬೇರೆ ಅಲ್ಲ. ಎಲ್ಲ ಒಗ್ಗಟ್ಟಾಗಿ ಒಮ್ಮತದಿಂದ ನಾವು ಕಾರ್ಯಕ್ರಮ ಕೊಡ್ತೀವಿ. ನಮ್ಮ ತಂಡದಲ್ಲಿ ನನ್ನ ಜೊತೆಗೆ ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ತಾ ಇದ್ದಾರೆ ನಮ್ಮ ತಂಡದ ಸಹ ಕಲಾವಿದರು KS ರವಿಕುಮಾರ್, ತ್ಯಾಗರಾಜು, ಗಂಗಾಧರ, ಅರುಣ್ ಕುಮಾರ್, ನಾರಾಯಣ ಸ್ವಾಮಿ, ಚೌಡಪ್ಪ, ಗೌತಮು, ಗೋವರ್ಧನ್, ನರೇಂದ್ರ, ಮುನಿರಾಜು. ಪ್ರಸ್ತುತ ಇವರು ನಮ್ಮೊಟ್ಟಿಗೆ ಇದ್ದಾರೆ. ಇನ್ನೂ ಕೆಲವು ಕಲಾವಿದರು ಕರ್ತವ್ಯ ನಿಮಿತ್ತ ಸ್ವಲ್ಪ ಬ್ರೇಕ್ ತಗೊಂಡಿದ್ದಾರೆ. ಸರಿ ಅಂಕಲ್, ನಿಮ್ಮ ಫ್ರೆಂಡ್ ಸರ್ಕಲ್ ಬಗ್ಗೆ ಹೇಳೋ ಹಾಗಿದ್ರೆ ಹಂಚಿಕೊಡಿ. ಫ್ರೆಂಡ್ ಸರ್ಕಲ್ ಅಲ್ಲಿ ಬಂದಾಗ ಜಾನಪದ ಕಲೆಗೆ ಇವ್ರ ಒಟ್ಟಿಗೆ ನನಗೆ ಸಿನಿಮಾ ಇಂಡಸ್ಟ್ರಿನಲ್ಲೂ ತುಂಬಾ
ಆತ್ಮೀಯವಾಗಿ ಸಹಕಾರ ನೀಡ್ತಕ್ಕಂಥದ್ದು ನಮ್ಮ ಪಿಚ್ಚಳ್ಳಿ ಸಿನಣ್ಣವರ ಮಗ ಚಕ್ರವರ್ತಿ ಸಾರಂಗ ಅಂತ ತುಂಬಾ ಸಹಕಾರ ನೀಡ್ತಿದ್ದಾರೆ. ಆ ಒಂದು ಅಣ್ಣ ಅನ್ನೋದಕ್ಕಿಂತ ಒಳ್ಳೆ ಸ್ನೇಹಿತರಾಗಿ ನಾವು ಮುಂದುವರಿತಾ ಇದ್ದೀವಿ. ಅದೊಂದು ನನಗೆ ಹೆಮ್ಮೆ ಇದೆ. ಸೂಪರ್. ನಿಮ್ಮ ಈ ಗೆಳೆತನ ಹೀಗೆ ಇರ್ಲಿ. ಅದ್ರಲ್ಲಿ ನೀವು ಅಂದಾಜು ಎಷ್ಟು ಕಾರ್ಯಕ್ರಮ ಕೊಟ್ಟಿರ್ಬೋದು? ನಾನು ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ, ನಿಮ್ಮ ಡೊಳ್ಳು ಕುಣಿತ ಒಂದು ಕಲೆ, ಎಷ್ಟು ಕಾರ್ಯಕ್ರಮ ಕೊಟ್ಟಿರ್ಬೋದು ನೀವು? ಕೋಲಾಟ, ಡೊಳ್ಳು ಕುಣಿತ ನಾವು ಕಾರ್ಯಕ್ರಮಗಳ ಲೆಕ್ಕ ಇಟ್ಕೊಂತ ಇಲ್ಲ. ಯಾಕಂದ್ರೆ ಇಡೀ ಒಂದು 28 ವರ್ಷದ ಜರ್ನಿಯಲ್ಲಿ ವರ್ಷಕ್ಕೇನಿಲ್ಲ ಅಂದ್ರೇನು ಒಂದು 30ರಿಂದ 40 ಕಾರ್ಯಕ್ರಮ ಖಂಡಿತ ಕೊಟ್ಟಿರ್ತೀವಿ. ಬಟ್ ಒಂದೇ ದಿನ ನೀವು 2 ಕಡೆ ಪ್ರೋಗ್ರಾಮ್ ನಡ್ಸ್ಕೊಡೋದಿದೆ ಅಲ್ವಾ, ಅದು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಅದನ್ನೇ ಹೇಳದ್ನಲ್ಲ, ನಮ್ಮ ಮನ್ಸಿಗೆ ಮೀರಿದ್ ಯಾವ್ದು ಇಲ್ಲ. ನಾವು ದೃಢ ಸಂಕಲ್ಪ ಮಾಡಿ ಮಾಡೋಣ ಅಂತ ಧೈರ್ಯದಿಂದ ಮುನ್ನುಗ್ಗಿದ್ರೆ 1 ಅಲ್ಲ 2 ಅಲ್ಲ 3 ಅಲ್ಲ 4 ಎಷ್ಟು ಬೇಕಾದ್ರೂ ನಾವು ಮಾಡೋದಕ್ಕೆ ಶಕ್ತರಾಗಿದ್ದೀವಿ. ಸೂಪರ್. ನಮ್ಮ ಮನಸ್ಸು ತುಂಬಾ ಮುಖ್ಯ. ಮೈಂಡ್ ಸೆಟ್ ಅದೇನ್ ಡಿಸಿಷನ್ ತಗೊಳುತ್ತೋ, ಡಿಸಿಷನ್ ತಗೊಂಡ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಬಹಳ ಸುಂದರವಾಗಿ ಸಂತೋಷ್ ಅಂಕಲ್ ಹೇಳ್ಕೊಂಡ್ರು. ಅಂಕಲ್, ಜನಪದ ಕಲೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಜನಪದ, ಆ ಜನಪದ ಇರ್ತಕ್ಕಂಥ ಶಕ್ತಿ ತಾಕತ್ತು ಯಾವ್ದ್ರಲ್ಲೂ ಬರೋದಿಲ್ಲ. ಆ ಒಂದು ಶಕ್ತಿ ಈಗಿನ ಸನ್ನಿವೇಶದಲ್ಲಿ ಕುಗ್ತಾ ಇದೆ ಅಂತ ಒಂದು ನನ್ನ ಭಾವನೆ. ಹಳೆ ಕಾಲದ ಜನ ಎಷ್ಟೇ ಕಷ್ಟಪಟ್ಟರೆ ಕೂಡ ಆ ಜಾನಪದ ಕಲೆ ಪ್ರದರ್ಶನ ಮಾಡ್ತಾ ಎಲ್ಲ ಕಷ್ಟಗಳನ್ನು ಮರಿತಾ ಇದ್ರು. ಆದ್ರೆ ಈಗ ಒಂದು 10% ಕಷ್ಟ ಬಿದ್ರೆ ಕೂಡ 100% ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಆದ್ರಿಂದ ನಾನು ನಮ್ಮ ಸಮಾಜದಲ್ಲಿ, ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಯಾವುದೇ ಕಾರಣಕ್ಕೂ ನಮ್ಮ ಮೂಲ ಜಾನಪದ ಕಲೆಗಳನ್ನ ಮರೆಯೋಕೆ ಹೋಗ್ಬೇಡ್ರಿ, ಬೆಳೆಸ್ರಿ ಅನ್ನೋಂಥ ನಿಟ್ಟಿನಲ್ಲಿ ನಾನು ಅದೇ ರೀತಿ ಈಗ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ನಾನು ಹಣ ಮುಖ್ಯ ಅಲ್ಲ, ನನಗೆ ಅವಕಾಶ ಕೊಟ್ರೆ ಸಾಕು, ನನ್ನ ಮೂಲ ಜಾನಪದ ಕಲೆಗಳನ್ನ ಹೇಳ್ಕೊಡೋದಕ್ಕೆ ಸದಾ ಸಿದ್ಧವಾಗಿರ್ತೀನಿ ಅಂತ ನಾನು ಹೇಳ್ತೀನಿ. ಯಾವುದೇ ಕಾರ್ಯಕ್ರಮ ಆಗಿರ್ಲಿ, ನಮ್ಮ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನ ಕೊಡಿ. ಅದೇ ರೀತಿ ಆ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ, ಕಲಾವಿದರನ್ನ, ಕಲೆಯನ್ನ ಉಳಿಸಿ ಬೆಳೆಸುವಲ್ಲಿ ನಾವೆಲ್ಲರೂ ಪಣ ತೊಡೋಣ ಅಂತ ಹೇಳ್ತಾ, ನಿಮ್ಮ ಜೀವನದಲ್ಲಿ ಮರೆಯಲಾಗದಂತಹ ಒಂದು ಕ್ಷಣ, ಮೆಮೊರಬಲ್ ಮೂಮೆಂಟ್ ಆಫ್ ಲೈಫ್ ಯಾವ್ದಾದ್ರು ಇದ್ರೆ? ಮರೆಯಲಾಗದ ಸನ್ನಿವೇಶ ಅಂದ್ರೆ, ಈಗ ಚಲನಚಿತ್ರಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದೇ ಒಂದು ದೊಡ್ಡ ಖುಷಿ. ಅದು ನಮ್ಮ ನಿರ್ದೇಶಕರಾದಂತ ಅಮರ್ ಸಾರು ಅವಕಾಶಗಳು ಕೊಡಿಸ್ತಾ ಇದಾರೆ, ಅದಕ್ಕೊಂದು ಅವರಿಗೆ ಕೃತಜ್ಞತೆನ ಸಲ್ಲಿಸ್ತೇವೆ. ಸೂಪರ್. ಅದೇ ರೀತಿ ಬೇಸರದ ಸಂಗತಿ ಯಾವ್ದಾದ್ರು ಇದ್ರೆ ಹಂಚಿಕೊಳ್ಳಿ. ಬೇಸರದ ಸಂಗತಿ ಏನಿಲ್ಲ, ಹೆಚ್ಚಾಗಿ ಓದ್ಲಿಲ್ಲವಲ್ಲ, ಅದೊಂದು ಬೇಸರದ ಸಂಗತಿ. ಸೊ ಓಕೆ ಅಂಕಲ್, ನಿಮ್ಮ ಜೀವನಕ್ಕೆ ಅಥವಾ ಒಂದು ಕಲೆಗೆ ಸ್ಫೂರ್ತಿ, ಶಕ್ತಿ, ಧೈರ್ಯ ಯಾರು? ನಾನು ಮೂಲ ಜಾನಪದ ಕಲಾವಿದನಾಗೋದಕ್ಕೆ ನಮ್ಮ ಊರಿನ ನಮ್ಮ ಹಿರಿಯರು 2 ಕಲೆ, ಕೋಲಾಟ, ಜಡೆ ಕೋಲಾಟ ಮತ್ತು ಡೊಳ್ಳು ಕುಣಿತ 2 ಕಲೆ ಇದೆ. 2 ಕಲೆಯಲ್ಲಿ 2 ಕಣ್ಣುಗಳಿದ್ದಂತೆ ಕೋಲಾಟ ನಾರಾಯಣಪ್ಪನವರು ನಮಗೊಂದು ಸ್ಫೂರ್ತಿ, ಡೊಳ್ಳು ಕುಣಿತದಲ್ಲಿ ಸಾಗರದ ದೊರೆರಾಜ್ ಸಾರು ಇಬ್ರು ನನಗೆ ಪ್ರೇರಣೆ. ಅದ್ರ ಜೊತೆಗೆ ನಮ್ಮ ಈ ಜಿಲ್ಲೆಯ ಮೂಲ ಕಲಾವಿದರು ಇದ್ದಾರೆ, ಹಿರಿಯ ಕಲಾವಿದರು, ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಸ್ಫೂರ್ತಿಯಿಂದ ನಾವು ಬೆಳೀತಾ ಇದ್ದೀವಿ. ಓಕೆ, ಸೂಪರ್ ಅಂಕಲ್. ಮುಕ್ತಾಯಗೊಳಿಸೋಣ. ಇದು ತನುಷ್ ವ್ಲಾಗ್ಸ್ ಅರ್ಪಿಸುವ ಸೀಸನಲ್ ಎಪಿಸೋಡ್ 7. ಸಕ್ಸಸ್ಫುಲ್ ಆಗಿ ಇಂದಿನ ಸ್ಪೆಷಲ್ ಗೆಸ್ಟ್ ಶ್ರೀಯುತ ಕೆಂಬೋಡಿ ಸಂತೋಷ್ ಅವರು, ಜಾನಪದ ಕಲಾವಿದರು, ಡೊಳ್ಳು ಕುಣಿತ, ಕೋಲಾಟ, ಜಡೆ ಕೋಲಾಟಗಳ ತರಬೇತಿದಾರರು, ಕೋಲಾರ ಜಿಲ್ಲೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂಕಲ್. ಇಷ್ಟೊತ್ತು ನೀವು ಬ್ಯುಸಿ ಇದ್ರು ಸಹ ಒಂದು ಆಫೀಸ್ ವರ್ಕ್ ಮುಗಿಸ್ಕೊಂಡು ನಮಗೋಸ್ಕರ, ನಾನ್ ಕರೆದೆ ಅಂತ ನನಗೋಸ್ಕರ ನೀವು ಬಂದು ಇಷ್ಟೊತ್ತು ನಿಮ್ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ಏನಂದ್ರೆ, ನನ್ನ ಐಚ್ಛಿಕ ವಿಷಯ ಆಗಿರ್ಬೋದು, ಇಷ್ಟವಾದ ಸಂಖ್ಯೆ ಅಂತ ಹೇಳ್ತಾರಲ್ಲ, ನನ್ನ ಇಷ್ಟವಾದ ಸಂಖ್ಯೆ 7. ನೀವು ನನ್ನ ಕರೆದಿರೋದು ಎಪಿಸೋಡ್ ಸಂಖ್ಯೆ 7.
ನಾನು ಹುಟ್ಟಿದ್ದು 7ನೇ ತಿಂಗಳಲ್ಲಿ. ಅದರಿಂದ ಈ ಎಪಿಸೋಡ್ ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಸಕ್ಸಸ್ಫುಲ್ ಆಗತ್ತೆ ಒಟ್ನಲ್ಲಿ ಅಂತ ಇದೊಂದು ಖುಷಿ ಆಗ್ತದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಟಾಸ್ಕ್ಗೆಲ್ಲ ಆನ್ಸರ್ ಮಾಡಿ, ಸಾಂಗ್ಸ್ ಎಲ್ಲ ಹಾಡಿ, ನಮ್ಮ ಪ್ರಶ್ನೆಗೆ ತಾಳ್ಮೆಯಿಂದ ಉತ್ತರ ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತನುಷ್. ನಿಮ್ಮನ್ನ ಹಾಗೆ ಕಳ್ಸಾಳ ಅಂಕಲ್ ಒಂದು ಸಣ್ಣ ಉಡುಗೊರೆ ನಮ್ಮ ತನುಷ್ ವ್ಲಾಗ್ಸ್ ವತಿಯಿಂದ. ಪರಿಸರವನ್ನ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಇಂದಿನ ಸ್ಪೆಷಲ್ ಗೆಸ್ಟ್ ಶ್ರೀಯುತ ಕೆಂಬೋಡಿ ಸಂತೋಷ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇವೆ. ಇದು ತನುಷ್ ವ್ಲಾಗ್ಸ್ ವತಿಯಿಂದ ಒಂದು ಸಣ್ಣ ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ತನುಷ್. ಓಕೆ, ಒಟ್ಟಾರೆ ಸಕ್ಸಸ್ಫುಲ್ ಆಗಿ ನಾವು ಎಪಿಸೋಡ್ 7 ಅನ್ನ ಮುಗಿಸಿದೀವಿ. ಮತ್ತೆ ನಾಳೆ ಬೇರೆ ಬೇರೆ ಹೊಸ ಕಲಾವಿದರೊಂದಿಗೆ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ, ಒಂದು ಮೆಸೇಜ್ ಅನ್ನ ಕೊಡೋದಕ್ಕೆ ನಾನು ಸಹ ಬರ್ತೀನಿ ಅಂತ ಹೇಳ್ತಾ, ಒಟ್ಟಾರೆ ಈ ಪೂರ್ತಿ ವಿಡಿಯೋ ನೀವೆಲ್ಲರೂ ವೀಕ್ಷಣೆ ಮಾಡಿದಿರಾ ಅಂತ ಅನ್ಕೊಳ್ತೀನಿ. ಅದೇ ರೀತಿ ಸಂತೋಷ್ ಅಂಕಲ್ ಒಂದು ಪ್ರಶ್ನೆ ಕೇಳಿದ್ರು, ಅದಕ್ಕೆ ಉತ್ತರವನ್ನ ನೀವು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ಅಂತ ನಾನು ನಾಳೆವರೆಗೂ ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ಗೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ನಿಮ್ಮಿಂದಲೇ ಈ ತನುಷ್ ವ್ಲಾಗ್ಸ್, ನಿಮ್ಮೆಲ್ಲರ ಸಹಕಾರ ಹೀಗೆ ಇರ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಂಕಲ್. ಯಶಸ್ವಿಯಾಗಿ ನಮ್ಮ ತನುಷ್ ವ್ಲಾಗ್ಸ್ ನ ಎಪಿಸೋಡ್ 7 ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ ಅಂಕಲ್. Thank you. ನಮಸ್ತೆ.